ಒಂದ್ 2 ಕಿಲೋಮೀಟರ್ ಸುತ್ತಾಡ್ಸಿದಾನೆ ಗೈಸ್ ನನ್ಗೆ. ನಿನ್ ಬರ್ಡೇಗೆ ನಾನ್ ಗಿಫ್ಟ್ ಕೊಡಿಸ್ತಾ ಇರೋದು ಇದು ನೈಟಿ. ಇವನೆಲ್ಲೋ ಟ್ರಾಲಿನ ಬಿಟ್ಬಿಟ್ಟಿದ್ದಾನೆ ಗೈಸ್, ಹುಡುಕ್ತಾ ಇದೀವಿ ಇವಾಗ ಎಲ್ಲಿದೆ ಇಲ್ಲ ಅಂತ ಅನ್ಬಿಟ್ಟು. ಇದ್ನ ಹಾಕೊಂಡ್ ನೀನು ದುಬೈ ನಡೀತಾ ಇದ್ರೆ ಏನೋ ಖರಾಬ್ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ. ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಯಾವಾಗ್ಲೂ ಬನೀನ್ ಹಾಕೊಂಡಿರ್ತಾರಲ್ಲ, ನನ್ಗೆ ಯಾಕೋ ಇದನ್ನೆಲ್ಲ ನೋಡಿದ್ರೆ ಏನು ಒಂದ್ ಎಕರೆ ಇರ್ಬೋದೇನೋ, ಅದ್ರ ಮೇಲೆ ಏನೋ ಡಸ್ಟ್ ಇರುತ್ತೇನೋ, ನೋಡುವಾಗ ಒಳಗಡೆ ಮೂಗೊಳಗಡೆ ಹೋಗ್ಬಿಡತ್ತೆ ಅನ್ಸುತ್ತೆ. ಇಲ್ಲೆಲ್ಲ ಈ ತರ ಎಲ್ಲ ಜಾಕೆಟ್ಗಳು ಉಲ್ಲಂದೆಲ್ಲ ನಡೆಯೋದಿಲ್ಲ ಇಲ್ಲಿ ತರ. ನನ್ನ ಅದಕ್ಕೆ ಕರ್ಕೊಂಡ್ ಬಂದಿದ್ದಾನೆ ಇವ್ನು ನನ್ನ. ಸೈಜ್ ನೋಡಿ ಇವಾಗ ಹಿಂದೆ ಇಟ್ಟು ನೋಡಿ ಅಂತ ಹೇಳ್ತಾ ಇದ್ದಾನೆ, ಅದಕ್ಕೆ ಹಿಂದೆ ಇಟ್ಟು. ಈ ಕಲರ್ ನಮ್ ಮುದ್ದು ಹತ್ರ ಇಲ್ಲ ಅಲ್ವಾ ಮುದ್ದು? ಎಷ್ಟು ಚೂಸಿ ಗೊತ್ತಾ ಮುದ್ದು. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇಗೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನೆಸ್ಟೋಗೆ ಹೋಗ್ತಾ ಇದೀವಿ. ಬನ್ನಿ ಏನೇನ್ ಶಾಪಿಂಗ್ ಮಾಡ್ತೀವಿ ಅಂತ ನೋಡೋಣ. ಇದೇ ಮೊದಲಿಗೆ ನನ್ನ ವಿಡಿಯೋನ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವ ತಗೊಳ್ಳೋಣ ಅಂತ ನೋಡ್ತಾ ಇದಾರೆ. ಯಾವ ಚೆನ್ನಿ, ಯಾವ್ದು ಇಷ್ಟ ಆಯ್ತು? रुको जरा, सबर करो, बोला धक्का बुक्की नहीं करने का, आराम से लेने का. हाँ ಫುಲ್ ಇಲ್ಲಿ ಎಲ್ಲ ನೋಡಿ ಇಷ್ಟೊಂದಿದೆ. ಮುದ್ದು ಅಂತೂ ನೋಡ್ದಾ ಒಂದೊಂದನ್ನ 10 ಸತಿ ನೋಡ್ದ. ಒಂದ್ 4-5 ಪ್ಯಾಂಟನ ಇಷ್ಟೊಂದಿದೆ ಇಲ್ಲಿ. ಎಷ್ಟು ವೆರೈಟೀಸ್ ಇದೆ, ಎಷ್ಟು ಎಲ್ಲ ಇದೆ ಎಲ್ಲ ನೋಡ್ತಾ ಇದ್ದಾನೆ. ಫೈನಲಿ ಇದೆರಡು ಇಷ್ಟಪಟ್ಟಿದ್ದಾನೆ, ಚೆನ್ನಾಗಿದೆ ನೋಡಿ. ಈ ತರ ಇದೆ, ನೋಡೋಣ ಯಾವ್ದಾವ್ದು ತಗೊಂತಾನಂತ ಹೇಳ್ಬಿಟ್ಟು. ಯಾವ್ದು ಓಕೆ, ಆ ಕಡೆ ಹೋಗಿ ನೋಡೋಣ ಸ್ವಲ್ಪ ನಡಿ. ಆಕ್ಚುಲಿ ಇವತ್ತು ನಾನೇನು ತಗೊಳ್ಳೋದು ಪ್ಲಾನ್ ಇಲ್ಲ, ಎಲ್ಲ ಮುದ್ದು ತಗೊಂತಿದ್ದಾನೆ ಬರ್ಡೇಗೋಸ್ಕರ. इसकी गारंटी मैं नहीं दे सकता. ನೋಡಿ ಗೈಸ್, ಇಲ್ಲಿ ಈ ದುಬೈಯಲ್ಲಿ ಹುಚ್ಚಾಬಟ್ಟೆ ಬಿಸಿಲಿರುತ್ತೆ ಆಯ್ತಾ. ಈಗಲೇ ನಾರ್ಮಲ್ ತರನೇ ಇದ್ರೂ ಈಗಲೂ ಬಿಸಿಲಿರುತ್ತೆ. ಆದ್ರೂ ಈ ತರ ಇಷ್ಟೊಂದು ಉಲ್ಲನ್ದು ಫುಲ್ ತಿಕ್ಕಾಗಿರೋ ಅಂತ ಸ್ವೆಟರ್ಗಳು ಹಾಕ್ಬಿಟ್ಟಿದ್ದಾರೆ ಅಲ್ಲ ಚೆನ್ನಿ? ಹೌದು, ವಿಂಟರ್ ಆದ್ರೂ ಇಲ್ಲಿ ಬಿಸಿನೇ ಇರ್ತದೆ ಗುರು. ದುಬೈ ನಿಜ ಅಲ್ವಾ? ವಿಂಟರ್ ಆದ್ರೂ ಬಿಸಿ ಇರುತ್ತೆ ಗೈಸ್ ಇಲ್ಲಿ. ಸೊ ಇಲ್ಲೆಲ್ಲ ಈ ತರ ಎಲ್ಲ ಜಾಕೆಟ್ಗಳು ಉಲ್ಲಂದೆಲ್ಲ ನಡೆಯೋದಿಲ್ಲ ಇಲ್ಲಿ. क्या क्या बोला तूने? नहीं पहले क्या बोला? चल चल. ವಾವ್, ಚೆನ್ನಾಗಿದೆ ಚಿನಿ ಇದು. ನನ್ಗೆ ಬ್ಲ್ಯಾಕ್ ಶರ್ಟ್ಸ್ ಅಂತ ಅಂದ್ರೆ ಸಖತ್ ಇಷ್ಟ ಗೈಸ್. ನೋಡಿ ಈ ತರ ಚೆನ್ನಾಗಿದೆ. ಆಕ್ಚುಲಿ ಆ ಪ್ಯಾಂಟ್ಗೆ ಇಲ್ಲಿ ವೈಟ್ ಕಲರ್ ಪ್ಯಾಂಟ್ ಇದೆಯಲ್ಲ, ವೈಟ್ ಅದು ಕ್ರೀಮ್ ಕಲರ್, ಅದಕ್ಕೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಇದು ಆಕ್ಚುಲಿ. ಹೌದು, ಅದಕ್ಕೂ ಮ್ಯಾಚ್ ಆಗುತ್ತೆ ಚಿನಿ. ಗೈಸ್ ನೋಡಿ, ಮುದ್ದು ತಗೊಂತಿದ್ದಾನೆ, ನಾನು ಅವನಿಗೆ ದೂರದಿಂದ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಇದಕ್ಕೆ ಮ್ಯಾಚ್ ಆಗುತ್ತಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಏನ್ ಚಿನ್ನಿ, ಚೆನ್ನಾಗಿದ್ಯಾ? ಮ್ಯಾಚ್ ಆಗ್ತಿದ್ಯಾ? ಚೆನ್ನಾಗಿದ್ಯಾ? ಅಲ್ಲ ಮ್ಯಾಚ್ ಆಗುತ್ತಲ್ವಾ? ಓಕೆ ನೋಡಿ ಗೈಸ್, ಇವನು ಯಾವ ತರ ನನ್ನ ಅದಕ್ಕೆ ಕರ್ಕೊಂಡ್ ಬಂದಿದ್ದಾನೆ ಇವನು ನನ್ನ. ಸೈಜ್ ನೋಡಿ ಇವಾಗ ಹಿಂದೆ ಇಟ್ಟು ನೋಡಿ ಅಂತ ಹೇಳ್ತಾ ಇದ್ದಾನೆ, ಅದಕ್ಕೆ ಹಿಂದೆ ಇಟ್ಟು ಸೈಜ್ ನೋಡ್ತಿದ್ದೀನಿ. ಟ್ರಯಲ್ ರೂಮ್ ಇದೆ, ಅಲ್ಲೂ ಹೋಗಿ ನೋಡ್ತೀನಿ. ಅಲ್ಲಿ ತಗೊಂಡ್ ಹೋಗಕ್ಕಾದ್ರೂ ಹಿಂದೆ ಇಟ್ಟು ನೋಡು ಕರೆಕ್ಟ್ ಆಗಿದ್ಯಾ ಅಂತ ಹೇಳ್ತಿದ್ದಾರೆ. ಓಕೆ, ಪರ್ಫೆಕ್ಟ್ ಆಗಿದೆ ಮುದು. ಸ್ಲಿಮ್ ಫಿಟ್ ನೋಡೋಣ, ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಒಂದ್ಸರಿ ಟ್ರೈ ಮಾಡಿ ನೋಡು. ತಿರುಗು. Good evening, dear valued customers. Welcome to Nesto Hypermarket. Today we have a special offer available. ಒಂದ್ಸರಿ ಟ್ರೈ ಮಾಡಿ ನೋಡ್ತೀನಿ, ನೋಡೋಣ. ಆಗಿಲ್ಲ ಅಂದ್ರೆ ಬೇರೆ ಚೇಂಜ್ ಮಾಡಿದ್ರಾಯ್ತು. ನೋಡ್ತೀನಿ, ಚೆನ್ನಾಗಿದಾವೆ, ಸಖತ್ತಾಗಿದೆ, ಒಳ್ಳೆ ಫುಲ್ ಮಾಡರ್ನ್ ಲುಕ್ ಇದೆ. ನೋಡು ಡಿಫ್ರೆಂಟ್ ಆಗಿದೆ, ಸಖತ್ತಾಗಿದೆ, ಚೆನ್ನಾಗಿದೆ. ಹೌದು, ಇದನ್ನು ಚೆನ್ನಾಗಿದೆ. ಬಟ್ಟೆಗಳು ಮಾತ್ರ ಸಕ್ಕ ಸಾಫ್ಟ್ ಆಗಿದೆ ಗೈಸ್, ಸಖತ್ತಾಗಿದೆ ಅಲ್ಲ ಚಿನಿ? ಸಖತ್ತಾಗಿದೆ. ಅದು ನೋಡಿ ಗೈಸ್, ಅಲ್ಲಿ ಆಯ್ತಾ, ಎಷ್ಟು ಚೂಸಿ ಗೊತ್ತಾ ಮುದ್ದು. ಫುಲ್ ಹುಡುಕ್ತಾನೆ. ಆ ಹುಡುಗಿರಾದ್ರೂ 4-5 ಸರಿ ನೋಡ್ಬಿಟ್ಟು ಫೈನಲ್ ಆಗಿ ಒಂದು ಡಿಸಿಷನ್ ತಗೊಂಡ್ಬಿಡ್ತಾರೆ. ಬಟ್ ನನ್ ಗಂಡ ಆತರ ಅಲ್ವೇ ಅಲ್ಲ, 10 ಸರಿ 20 ಸರಿ ನೋಡ್ತಾರೆ. ತಿರ್ಗ್ಸಿ ಮುರ್ಗ್ಸಿ ಜಾಸ್ತಿ ನೋಡೋದು ಆಯ್ತಾ ಗೈಸ್. ಇನ್ನು ನೋಡ್ತಾನೆ ಇದಾರೆ ನೋಡಿ.
ಅದಿಷ್ಟು ತಗೊಂತಾನೆ ನೋಡುವ ಇರಿ, ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ತಗೊಂತಾನೆ ಏನು ಎತ್ತ ಅಂತ ಹೇಳ್ಬಿಟ್ಟು. ನನ್ಗಂತೂ ಮಜಾ ಬರ್ತಾ ಇದೆ. ಏನ್ ಗೊತ್ತಾ, ಸುಮ್ಮನೆ ನಿಂತ್ಕೊಂಡು ನಾನು ಅವನ್ಗೆ ಫಿಟ್ ಆಗುತ್ತಾ ಇಲ್ಲ ಕಲರ್ ಮ್ಯಾಚ್ ಆಗುತ್ತಾ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ. ನೋಡೋಣ. ಹೌದು ಹೌದು ಚಿನಿ, ಅದು ಚೆಕ್ಸ್ ಇದೆಯಲ್ಲ ಆ ಪ್ಯಾಂಟ್ಗೆ ಸಖತ್ ಮ್ಯಾಚ್ ಆಗುತ್ತೆ ಇದು, ಇದಕ್ಕೂ ಅದಕ್ಕೂ. ಬಟ್ ಇದು ಸೇಮ್ ಕಲರ್ ತರ ಅನ್ಸ್ತಾ ಇಲ್ವಾ ಮುದ್ದು? ಆ ಪ್ಯಾಂಟು ಮತ್ತೆ ಇದು ಸೇಮ್ ಅನ್ಸಲ್ವಾ? ಸ್ವಲ್ಪ ಬೇರೆ ಕಲರ್ ತಗೊಂಡ್ರೆ ಅದಕ್ಕೆ ಮ್ಯಾಚ್ ಆಗತ್ತೆ ಅನ್ಸುತ್ತೆ. ಇದೆಲ್ಲಾನು ಹಂಗೇನೆ ಇದೆ. ನೋಡು ನಿನ್ನ ಇಷ್ಟ ಯಾವ ತರ ಅನ್ಸುತ್ತೆ ನೋಡು, ಯೋಚನೆ ಮಾಡಿ. ಇವಾಗ ಜೀನ್ಸ್ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾನೆ. ಇಷ್ಟೊತ್ತವರೆಗೆ ಫಾರ್ಮಲ್ ಡ್ರೆಸ್ ನೋಡ್ತಾ ಇದ್ರು, ಫಾರ್ಮಲ್ಸ್ ಎಲ್ಲ ತಗೊಂಡಾಯ್ತು. ಸೊ ಇವಾಗ ಜೀನ್ಸ್ ನೋಡ್ತಾ ಇದಾರೆ. ನೋಡೋಣ ಯಾವ್ದು ತಗೊಂತಾನೆ ಜೀನ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಎಲ್ಲ ಚಿನಿ ಅದು ಜೀನ್ಸ್ ಟೋನ್ ಜೀನ್ಸ್ ಇದು ಚೆನ್ನಾಗಿದೆ ಆಕ್ಚುಲಿ. ಈ ಕಲರ್ ನಮ್ಮ ಮುದ್ದು ಹತ್ರ ಇಲ್ಲ ಅಲ್ವಾ ಮುದ್ದು? ಈ ಕಲರ್ ಇಲ್ಲ, ಚೆನ್ನಾಗಿದೆ ಆಕ್ಚುಲಿ. ನೋಡಿ ನೋಡೋಣ ಇನ್ನು ಯಾವ್ದಿದೆ ಅಂತ. ಕಲರ್ ಇಲ್ಲ ಬಟ್ ಚೆನ್ನಾಗಿದೆ ಮುದ್ದು. ಇದು ಡೈರೆಕ್ಟ್ ಆಗಿ ನೋಡಕ್ ಸಖತ್ತಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ. ಮುದ್ದು ಏನಾದ್ರು ಜ್ಯೂಸು ನೀರು ಕುಡಿಸ್ತೀಯಾ ಇಲ್ವಾ? ಇಲ್ಲ ಹಿಂಗೆ ಅವಾಗಿಂದ ಓಡಾಡ್ಸಿ ಸಾಯಿಸ್ತೀಯ? इसकी गारंटी मैं नहीं दे सकता। ಹೌದು, ಅಲ್ಲಿವರೆಗೆ ಹೋಗ್ಬೇಕು ಗೈಸ್ ನಾವು. ಏನಾದ್ರು ಜ್ಯೂಸು ನೀರು ತಗೋಬೇಕಂದ್ರೆ ಇನ್ನೂ ಅಷ್ಟು ದೂರ ಹೋಗ್ಬೇಕು ಬೇರೆ. ಇನ್ನೂ ಶಾಪಿಂಗ್ ಮುಗ್ದಿಲ್ಲ. ಗ್ರೌಂಡ್ ಫ್ಲೋರ್ ಹೋಗಿ ತಗೊಂಡು ಹೊರಗಡೆ ಬಿಲ್ ಮಾಡಿಸಿ. ಹ್ಞೂ ಗೈಸ, ಅಕ್ಷಿ ಹೊಡ್ಕೊಂಡು ನೋಡ್ತಾವನೆ ಬೇರೆ. ಅಕ್ಷಿ ಅಂತಾನೆ ನೋಡ್ತಾನೆ, ಅದ್ರ ಮೇಲೆ ಏನೋ ಡಸ್ಟ್ ಇರುತ್ತೇನೋ ನೋಡುವಾಗ ಒಳಗಡೆ ಮೂಗೊಳಗಡೆ ಹೋಗ್ಬಿಡತ್ತೆ ಅನ್ಸುತ್ತೆ. ಅಕ್ಷಿ ಅಂತಾನೆ ನೋಡ್ತಾನೆ. ನೋಡಿ ಮುದ್ದು ಇವಾಗ ಈ ಸೈಡ್ ಬಂದಿದ್ದಾನೆ ನೋಡಕ್ಕೆ. ಇವನ್ ಜೊತೆ ಬಂದು ಗುರು ಒಂದು ನೋಡ್ತಾನೆ ಫುಲ್. ಇದು ಏನು ಒಂದ್ ಎಕರೆ ಇರ್ಬೋದೇನೋ, ಬಟ್ಟೆ ಇಟ್ಟಿರೋ ಅಂತ ಸೆಕ್ಷನ್ ಅಲ್ಲಿಂದನೂ ಇಲ್ಲಿ ಆ ಕಡೆ ಇದ್ವಿ, ಈಗ ಈ ಕಡೆ ಬಂದ್ಬಿಟ್ಟಿದೀವಿ. 2 ಕಿಲೋಮೀಟರ್ ಸುತ್ತಾಡ್ಸಿದಾನೆ ಗೈಸ್ ನನ್ಗೆ, ಆಯ್ತಾ. ಇನ್ನು ಚೂಸ್ ಮಾಡ್ತಾನೆ ಇದ್ದಾನೆ. ಎಷ್ಟು ಬಟ್ಟೆ ತಗೊಂತಾನೆ ಏನೋ ಗೊತ್ತಿಲ್ಲ, ಬಟ್ ಬರ್ಡೇ ಮಾತ್ರ ಜೋರ್ ಶಾಪಿಂಗ್ ನಡೀತಾ ಇದೆ ಮುದ್ದು. ನೋಡೋಣ. कौन है ये लोग? कहां से आते हैं? ನೋಡಿ ನಾನು ಸುಮ್ಮನೆ ಈ ತರ ಹಿಂದೆ ಸುತ್ತದು ಇವನಿಂದೆ, ಆಯ್ತಾ. ಸುಮ್ಮನೆ ಸುತ್ತಿಸ್ತಾ ಇದ್ದಾನೆ ಅವನಿಂದ ನಾನು ಈ ತರ ಹೋಗ್ತಾ ಇರ್ತೀನಿ, ಆಯ್ತಾ. ಈ ತರ Attention everyone. ಈ ತರ ನೋಡ್ಕೊಂಡು ಅವ್ನು ನೋಡ್ತಾ ಇರ್ತಾನೆ, Girl wearing red ನಾನು ಹೋಗೋದು dress around 2 years old. ಮುದ್ದು ಹಿಂದೆ. Anyone say please proceed to first. ಪ್ಲೀಸ್ ಇವಾಗ ಹ್ಯಾಟ್ ಚೆಕ್ ಮಾಡ್ತಾ ಇದ್ದಾನೆ. ಹ್ಯಾಟ್ ಹಾಕ್ಬಿಟ್ಟು ನೋಡಿ, ಇಲ್ಲೆಲ್ಲ ಇಷ್ಟ ಹ್ಯಾಟ್ಗಳಿದೆ. ಸ್ವಲ್ಪ ಮೇಲೆ ಎತ್ತಿಸಿನಿ. ಓಕೆ, ಇದು ಅಷ್ಟೊಂದು ಲುಕ್ ಇಲ್ಲ, ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ಬೇರೆ ಚೆಕ್ ಮಾಡಿ. ಅದೇನು ಫುಲ್ಲು ಓವರ್ ಹೆಡ್ ಫುಲ್ ಆಗ್ತಾ ಇದೆ ಅದು. ಇದಾಕ್ ನೋಡ್ತೀನಿ, ಆಫ್ ಇದ್ದಂಗಿದೆ. ಅಲ್ಲ ಈ ಚೆನ್ನಾಗಿದೆ ಮುದ್ದು, ಯಾಕೆ ಚೆನ್ನಾಗಿಲ್ಲ ನೋಡಿ ಗೈಸ್, ಇದನ್ನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಯ್ತು ಒಂದ್ಸರಿ ಯಾಕೆ ನೋಡಿ ಮುದ್ದು ನೋಡೋಣ. ಆಯ್ತು, ಈಗ ನಿಂದು ಎಲ್ಲಿಂದ ತಗೊಂಬರೋಣ, ಇರೋದು ಹಾಕಿ ನೋಡು. ಇದು ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇದೆ, ತಿರುಗು ಹಂಗೆ. ಇದೊಂಚೂರು ಬೆಟರು. ಯಾವುದು? ಜೆಂಟ್ಸ್ದು ಈ ಥರ ತಗೋತೀನಿ ನೈಟಿ. ನಿನ್ನ ಬರ್ಡೇಗೆ ನಾನು ಗಿಫ್ಟ್ ಕೊಡಿಸ್ತಾ ಇರೋದು ಇದು ನೈಟಿ. मजा आया और मैं ये जो मजा है हिंदुस्तान के हर व्यक्ति को देना। ಇದು ನೋಡಿ, ಇದನ್ನ ಮುದ್ದು ಬರ್ಡೇಗೆ ಕೊಡಿಸ್ತಾ ಇದ್ದೀನಿ ನಾನು ಗಿಫ್ಟ್ ಆಗಿ. ಇದೆಲ್ಲ ತಗೋ, ನಿನ್ನ ಬರ್ಡೇ ಗಿಫ್ಟ್ ಅದೇನೆ ನಿನ್ನ ನೈಟಿ. ಇದು ನೋಡಿ, ಇದು ರೆಡ್ ಸಖತ್ತಾಗಿದೆ ಅಲ್ವ. ಇದು ಹುಡುಗಿರದೇನೋ ಹುಡುಗರ್ದಾ? ಇದೇನು ನೈಟಿ ಇದ್ದಂಗೆ ಐತಲ್ಲ ಚಿನಿ. ಮೆನ್ಸ್ ತಗೋಚಿನಿ, ಮೆನ್ಸ್ಕಂತೆ. ಇಲ್ಲಿ ಕಲ್ಚರ್ ಇರ್ಬೋದಲ್ವಾ?
ಕೇಕ್ ಕಾಣಿಸ್ತಿದ್ದೆ, ಮುದ್ದು ಬೇರೆ ನಗಾಡ್ತಾವನೆ. ಏನೋ ಖರಾಬ್ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ. ಇನ್ನೊಂದು ಮಿರರು ಇಲ್ಲ ಬೇರೆ ಇಲ್ಲಿ ನೋಡಕ್ಕೆ. ಹೇಗಿದೆ ಗೈಸ್ ನೀವ್ ಹೇಳಿ. ಓ ಬನೀನ್ಗಳು ನೋಡ್ತಾ ಇದ್ದಾನೆ ಮುದ್ದು. ಏನ್ ಚಿನಿ ಗಿಲ್ಲಿ ತರ ಬನೀನೇ ಹಾಕೊಂಡಿರ್ತೀಯ ಹೆಂಗೆ? ಹ? ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಯಾವಾಗ್ಲೂ ಬನೀನ್ ಹಾಕೊಂಡಿರ್ತಾರಲ್ಲ, ನನ್ಗೆ ಯಾಕೋ ಇದನ್ನೆಲ್ಲ ನೋಡಿದ್ರೆ ಗಿಲ್ಲಿನೇ ನೆನ್ಪಾಗ್ತಿದಾರಪ್ಪ ಅಲ್ವಾ? ಬಿಗ್ ಬಾಸ್ ಗಿಲ್ಲಿ ಇವಾಗ ನೋಡ್ತಾ ಇದ್ದಾನೆ. ನೋಡೋಣ, ಶೂಸ್ ಅಂತೂ ಬೇಜಾನ್ ಇದೆ ಮನೆಯಲ್ಲಿ. ಯಾವ ಚೂಸ್ ಮಾಡ್ತಾನೋ ತಗೊಂತಾನೋ ಇಲ್ವೋ ಗೊತ್ತಿಲ್ಲ. ಬಟ್ ನೋಡ್ತಾ ಇದ್ದಾನೆ, ಇಷ್ಟ ಆಗಿದೆಯಂತೆ, ನೋಡ್ತಾ ಇದಾರೆ. ನೋಡೋಣ. Guys, ನಾನು ಈ ಶೂನ ನೋಡ್ತಾ ಇದ್ದೇನೆ, ಮುದ್ದು ಇದನ್ನ ಕೊಡ್ತಾ ಇದ್ದಾನೆ. ಇದು ನೋಡ್ತೀನಿ. ನನಗೆ ಇದು ಇಷ್ಟ ಆಯ್ತು, ಫುಲ್ಲು ಕವರ್ ಆಗ್ತಿದೆ ಒಳಗಡೆ ಎಲ್ಲ, ಒಳ್ಳೆ ಬೆಚ್ಚಗಿದೆ. ನನ್ಗಂತೂ ಎ ಸಿ ಇಲ್ಲಿ ಇದು ಗೈಸ್, ಇಲ್ಲಿ ದುಬೈಗೆ ಬಂದು ಫುಲ್ಲು ತಣ್ಣ ಅನ್ಸುತ್ತೆ. ಆಫ್ ಮಾಡ್ಕೊಂಡ್ರೆ ಬಿಸಿ, ಆನ್ ಮಾಡ್ಕೊಂಡ್ರೆ ಚಳಿ. ಮೀಡಿಯಮ್ ಅಲ್ಲಿ ಇಟ್ಕೊಂಡ್ರು ಏನೋ ಒಂಥರ. ಇದು ತಗೊಳ್ಳೋಣ ಅಂತ ಇದೀನಿ, ನೋಡೋಣ ಇರಿ. ಇವನೆಲ್ಲೋ ಟ್ರಾಲಿನ ಬಿಟ್ಬಿಟ್ಟಿದ್ದಾನೆ ಗೈಸ್, ಹುಡುಕ್ತಾ ಇದೀವಿ ಇವಾಗ ಎಲ್ಲಿದೆ ಇಲ್ಲ ಅಂತ ಅನ್ಬಿಟ್ಟು. ಇಲ್ಲ, ಅದ್ ಎಲ್ ಬಿಟ್ಟಿಯೋ ಏನೋ ಗೊತ್ತಿಲ್ಲ. ಯಾವ್ದು ಇದೆ? ಇಲ್ಲಿದೆ. ಓ ಚಿನಿ, ಎಲ್ಲೆಲ್ಲೋ ಬಿಟ್ಬಿಡ್ತಾನೆ ಇವನು ಟ್ರಾಲಿನ. ಇಲ್ಲಿ ಬಿಟ್ಬಿಟ್ಟು ಮತ್ತೆ ಅವ್ರು ತಗೊಂಡ್ ಹೋಗ್ಬಿಟ್ರೆ ಮತ್ತೆ ಹುಡುಕ್ಬೇಕು. ಮತ್ತೆ 3 hours ನಾನು ಹುಡುಕ್ಸ್ತಾನೆ. ಇದೇನಿದೆ, ಎಷ್ಟು ಎತ್ತರಕ್ಕಿದೆ. ಸೋಲು ಚೆನ್ನಾಗಿದೆ. ಆ ಕಡೆ ಹೋಗೋಣ ಬಾ, ಆ ಸೈಡ್ ಹೋಗೋಣ. ಅಲ್ಲಿಗೆ ಫಾರ್ಮಲ್ ಶೂ ಹತ್ರ ಬಂದಿದ್ದಾನೆ ಮುದ್ದು, ನೋಡ್ತಾ ಇದ್ದಾನೆ. ಫಾರ್ಮಲ್ ಶೂಸ್ ಎಲ್ಲ ಇಲ್ಲಿದೆ ನೋಡಿ. ಇದನ್ನ ಹಾಕೊಂಡ್ ನೀನು ದುಬೈ ನಡೀತಾ ಇದ್ರೆ खत्म, बाय बाय, टाटा, गुड बाय, गया. ಬಲ್ ರಾಜಾದಿರಾಜ ರಾಜ ಅಂತ ಅನ್ಬೇಕು ನೀನು. ಇದ್ ನೋಡ್ಚಿನಿ ಹೆಂಗೈತಂತ. ಹುಡ್ಗಿರ್ ಶೂ ತರ ಇದೆ ಇದು, ಹುಡ್ಗಿರ್ ತರ. ಅರ್ಧ ಚಪ್ಪಲ್, ಅರ್ಧ ಶೂಸ್ 2 in 1. ಹೌದು, ಚೆನ್ನಾಗಿಲ್ಲ ಒಂಚೂರು. ಅಂದ್ರೆ ನನ್ಗಿಷ್ಟ ಆಗಿಲ್ಲ. ನನಗೂ ಇಷ್ಟ ಆಗಿಲ್ಲಪ್ಪ. ಅದು ಏನ್ ಚಂದ ಹುಡ್ಗಿರ್ಗಂತ ಅಂದ್ರೆ ಏನೋ ಚೆನ್ನಾಗಿರುತ್ತೆ, ಹುಡುಗರಿಗೇನೋ ಮ್ಯಾಚ್ ಆಗಲ್ಲ ಗೈಸ್. ಅದು ಓಡಾಡಿದಕ್ಕೆ ಇವಾಗ ಒಂದು ಮಿರರ್ ಸಿಕ್ತು ನೋಡಿ ಗೈಸ್. ಮೊದಲು ಕಾಲು ನೋವು ಆಯ್ತಂತೆ, ಅದಕ್ಕೆ ಇಲ್ಲಿ ನೋಡಿ ಕುತ್ಕೊಂಡಿದ್ದಾನೆ, ರೆಸ್ಟ್ ಮಾಡ್ತಾ ಇದ್ದಾನೆ 3 hours ಇಂದ. ಕಾಲು ನೋವಾಗಿ ಇಲ್ಲೇ ನೋಡಿ ಇಟ್ಕೊಂಡು ಕುತ್ಕೊಂಡಿದ್ದಾನೆ. ಟ್ರಯಲ್ ಬೇರೆ ಮಾಡ್ಬೇಕಲ್ಲ. ಇನ್ನು ಟ್ರಯಲ್ ಬೇರೆ ಮಾಡ್ಬೇಕಂತೆ. ಅದಕ್ಕೆ ಏನಾದರೂ ತಿಂದ್ಬಿಟ್ಟು ಬಂದು ಟ್ರಯಲ್ ಮಾಡೋಣ ಏನು ಅಂತ ಸ್ವಲ್ಪ ಟೈಮ್ ಕುತ್ಕೊಂಡು ಯೋಚನೆ ಮಾಡ್ತೀನಿ ಅಂತ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ ನೋಡಿ. ನೋಡ್ತೀನಿ ಇಲ್ಲಿ. Hello from the Melody team. ಗೈಸ್ ನೋಡಿ, ಮುದ್ದು ಸುತ್ತಾಡಿಸಿ ಟಯರ್ಡ್ ಮಾಡಿಸಿ ಕೊನೆಗೆ ನನಗೊಂದು ಕೋಕು, ಅವನೊಂದು ಮೆರಿಂಡ ತಗೊಂಡ್ಬಂದು ವಾಶ್ರೂಮ್ಗೆ ಹೋಗಿ ಬಂದು ಕುಡಿತಾ ಇದ್ದೀವಿ. ಫುಲ್ ಟಯರ್ಡ್ ಆಗೋಯ್ತು ಅಲ್ಲ ಚಿನಿ? ಏನಪ್ಪ ಶಾಪಿಂಗ್ ಅಂತ ಅಂದರೆ ಸುಮ್ಮನೆ ಅಲ್ವೇ ಅಲ್ಲ ಅಲ್ವಾ ಗೈಸ್? ನೋಡಿ ಇವನು 10:30 ಆಯ್ತು, ಇಲ್ಲೇನೆ ಇನ್ನೂ ಶಾಪಿಂಗ್ ಮಾಡ್ತಾನೆ ಇದ್ದಾನೆ, ಇನ್ನೂ ಮುಗ್ದೇ ಇಲ್ಲ ಗೈಸ್. ಪ್ಯಾಂಟ್ ಬೇರೆ ಹಿಡ್ಕೊಂಡು. रुको जरा, सबर करो, बोला धक्का बुक्की नहीं करने का, आराम से लेने का. हाँ, 10:30 ಆಯ್ತು. 6 ಗಂಟೆಗೆ ಬಂದಿತ್ತು ಗೈಸ್ ನಾವು, ಈವ್ನಿಂಗು 6 PM ಬಂದಿದ್ದು. ಇವಾಗ 11 o'clock ಆಯ್ತು. 10:30 ಅವಾಗಲೇ ಆಯ್ತು, 11 o'clock ಇವಾಗ. ಟ್ರಾನ್ಸ್ಫರ್ ಆಯ್ತಿನ್ನ ಇನ್ನು ಫೋನಲ್ಲೇ ಮಾತಾಡ್ತಾ ಇದ್ದಾನೆ, ಆಫೀಸ್ ಕಾಲ್ ಅಂತ ಹೇಳ್ಬಿಟ್ಟು ಇನ್ನು ಮಾತಾಡ್ತಾನೆ ಇದ್ದಾನೆ ಗೈಸ್. ಏನು ಮಾಡೋದು, ಕಾಲ್ ಬೇರೆ ಫುಲ್ ನೋಯ್ತಾ ಇದೆ. ಇವಾಗ ಎಲ್ಲ ಡ್ರೆಸ್ನೆಲ್ಲ ಟ್ರಯಲ್ ಮಾಡ್ತಾ ಇದ್ದಾನೆ. ಸೊ ನೋಡಿ ಇಲ್ಲಿ ಹಾಕೊಂಡ್ ಬಂದಿದ್ದಾನೆ. ಹೋಗ್ತೀನಿ, ಹೋಗ್ಬಿಟ್ಟು ಬಾ, ಬೇಗ ಮುಗಿಸ್ಕೊಂಬಾ, ಇನ್ನೂ ಎಷ್ಟೊಂದಿದೆ ನೋಡೋಕ್ಕೆ, ಬೇಗ ಬಾ ಗೈಸ್. ಭರ್ಜರಿ ಶಾಪಿಂಗ್ ಆಗಿದೆ ನೋಡಿ. 1 2 3 4 ಕವರ್ ಏನೋ ಆಗಿದೆ.
ಮನೆಗೆ ಹೋಗ್ಬಿಟ್ಟು ಏನೇನು ತಗೊಂಡು ಅಂತ ಹೇಳ್ತೀನಿ. ಫೈನಲಿ ಶಾಪಿಂಗ್ ಮುಗ್ದಿದೆ. ಸತತವಾಗಿ 6 ಅವರ್ಸ್ ಏನೋ ಮಾಡಿದೆಯಲ್ಲ ಸತತವಾಗಿ 6 ಅವರ್ಸ್ ಶಾಪಿಂಗ್ ಮಾಡಿದ್ದಾನೆ. ಇವಾಗ ಹೋಗ್ತಾ ಇದೀವಿ, ಮಾಲಿಂದ ಹೊರಗಡೆ ಹೋಗ್ತಾ ಇದೀವಿ. ಬಿಲ್ಲಿಂಗ್ ಎಲ್ಲ ಆಯ್ತು. ಮುದ್ದು ಬರ್ಡೇ ಈ 3 ಕವರಲ್ಲಿ ಇದೆ. ಬರೀ ಬಟ್ಟೆ ಮಾತ್ರ ಮುದ್ದುದು. ಚಿನಿ ಮುದ್ದು ಏನೇನು ತಗೊಂಡ ಅವನ ಬರ್ಡೇಗೆ, ಯಾವ್ಯಾವ ಥರ ಡ್ರೆಸ್ ತಗೊಂಡ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ, ಓಕೆನಾ. ಆ್ಯಕ್ಚುಲಿ ನೆನ್ನೆ ತಂದಂಥದ್ದು ಈ 3 ಕವರ್ಸ್ ಆಯಿತಾ. ಈ 3 ಕವರ್ ತೊಗೊಂಬಂದಿದ್ದು ನೆನ್ನೆ, ಇಟ್ಕೊಳಕ್ಕೆ ಆಗ್ತಾ ಇಲ್ಲ. ಈ 3 ಕವರ್ ಗೈಸ್. ಬನ್ನಿ ಏನೇನು ತೊಗೊಂಡಿದ್ದಾರೆ ನೋಡೋಣ ಗೈಸ್. ಫಸ್ಟ್ಗೆ ಬಂದು ಈ ಥರ ಒಂದು ಶಾರ್ಟ್ ತೊಗೊಂಡಿದ್ದಾನೆ ನೋಡಿ, ಈ ಕಲರಲ್ಲಿ ಶರ್ಟ್ ತೊಗೊಂಡಿದ್ದಾನೆ. ಹೇಗಿದೆ, ಸಾಫ್ಟ್ ಆಗಿದೆ ಬಟ್ಟೆಗಳು ಮಾತ್ರ, ತುಂಬಾ ಚೆನ್ನಾಗಿದೆ ತಗೊಂಡಿದ್ದೆ. ನೆಕ್ಸ್ಟ್ ಬಂದು ಫಾರ್ಮಲ್ ಶರ್ಟ್ ಒಂದು ತೊಗೊಂಡಿದ್ದಾರೆ. ಕಾಣಿಸ್ತಿದೆಯಲ್ಲ ಹೇಗಿದೆ ಅಂತ, ಚೆನ್ನಾಗಿದೆ. ಆ್ಯಕ್ಚುಲಿ ಹಾಕ್ದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದೊಂದು ತೊಗೊಂಡಿದ್ದಾನೆ ನೋಡಿ. ಒಂದು ಶರ್ಟು ನನಗಿಷ್ಟ ಆಯ್ತಿದು, ಅದಕ್ಕೋಸ್ಕರ ನಾನು ತಗೊಳ್ಳಿ ಅಂತ ಹೇಳಿದೆ. ಅವ್ರು ಹಾಕ್ದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆಯಿತಾ. ಈ ಥರ ಒಂಥರ ಏನಂತಾರೆ, ಕ್ಯಾಶುವಲ್ ವೇರ್ಗೆ ಹಾಕೋಕ್ಕೆ ಇದು ಚೆನ್ನಾಗಿದೆ ನೋಡಿ ಗೈಸ್, ಇದು ಹೇಗಿದೆ ಅಂತ. ನೆಕ್ಸ್ಟ್ ಬಂದು ಇದು ಫಾರ್ಮಲ್ ಪ್ಯಾಂಟು ನೋಡಿ, ಈ ಥರ ಇದೆ. ಈ ಕಲರ್ ಆ್ಯಕ್ಚುಲಿ ಈ ಕಲರ್ ಇದೆ, ಈ ಥರ ಇದೆ ಪ್ಯಾಂಟು ಬ್ಯಾಕ್ ಸೈಡೆಲ್ಲ. ಇದು ಶರ್ಟ್, ಇದು ಒಂದು ಕ್ಯಾಶುವಲ್ ಶರ್ಟ್ ನೋಡಿ ಹೇಗಿದೆ, ಕ್ಯಾಶುವಲ್ ಶರ್ಟ್. ನೆಕ್ಸ್ಟ್ ಬಂದು ಇದೊಂದು ಟೋನ್ಡ್ ಜೀನ್ಸ್ ಒಂದು ತೊಗೊಂಡಿದ್ದಾರೆ. ಈ ಕಲರಲ್ಲಿ ನನ್ನ ಹಸ್ಬೆಂಡ್ ಹತ್ರ ಇರಲಿಲ್ಲ, ಸೊ ಟೋನ್ಡ್ ಜೀನ್ಸ್ ಅಂತ ತೊಗೊಂಡಿದ್ದಾರೆ. ಇದು ಚೆನ್ನಾಗಿದೆ, ನನಗಿಷ್ಟ ಆಯಿತು, ಅದಕ್ಕೇ ಅವರು ತೊಗೊಂಡಿದ್ದಾರೆ. ನೆಕ್ಸ್ಟ್ ಬಂದು ಟಿ ಶರ್ಟ್ಸಲ್ಲಿ ಈ ಟಿ ಶರ್ಟ್ ತೊಗೊಂಡಿದ್ದಾರೆ ಫಸ್ಟ್ಗೆ. ಇದು ಚೆನ್ನಾಗಿದೆ ಅಲ್ಲ, ಇದು ಸಿಂಪಲ್ಲಾಗಿ ಮನೆ ಹತ್ರನೂ ಹಾಕೊಬೋದು, ಎಲ್ಲಾದರೂ ಹೊರಗಡೆ ಹೋದ್ರೂ ಕೂಡ ಹಾಕೊಬೋದು, ಚೆನ್ನಾಗಿದೆ, ನಾಟ್ ಬ್ಯಾಡ್. ಈ ಟಿ ಶರ್ಟ್ ಇದಂತೂ ನನಗೆ ತುಂಬ ಇಷ್ಟ ಆಯ್ತಪ್ಪ. ಈ ಕಲರು ಅವನಿಗೆ ಮ್ಯಾಚ್ ಆಗ್ತಾಯಿತ್ತು ಮುದ್ದೋಗೆ. ಹಾಗೆ ಇದೂ ಚೆನ್ನಾಗಿದೆ, ಇದು ಒಳ್ಳೆ ಬ್ರ್ಯಾಂಡೆಡ್ ಟಿ ಶರ್ಟ್ ಇದು ಆಯಿತಾ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಾನು ಹಾಕೊಬೋದು, ಮುದ್ದೂ ಹಾಕೊಬೋದು. ಇದೂ ಚೆನ್ನಾಗಿದೆ ನನಗೆ. ಇದಂತೂ ನಿಜವಾಗ್ಲೂ ಗೈಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಬಟ್ಟೆ ಹಂಗೆ ಹುಲ್ಲನ್ ಥರ ಇದೆ ಗೈಸ್. ಇದು ಬಟ್ಟೆ ತುಂಬ ಚೆನ್ನಾಗಿದೆ. ಟಿ ಶರ್ಟು ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಕಾಣಿಸ್ತಿದೆ ಅಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಬ್ರ್ಯಾಂಡೆಡ್ ಟಿ ಶರ್ಟೇ, ತುಂಬಾ ಚೆನ್ನಾಗಿದೆ. ಬೀಚ್ಗೇನಾದರೂ ಹೋದರೆ ಈ ಥರ ಸಿಂಪಲಾಗಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದು ಕ್ಯಾಶುವಲ್ ಶರ್ಟ್ನ ತೊಗೊಂಡಿದ್ದಾರೆ ನೋಡಿ, ಚೆನ್ನಾಗಿದೆ ಅಲ್ಲ, ಏನಿಸ್ತು ನಿಮಗೆ? ಚೆನ್ನಾಗಿದೆ. ಇದಕ್ಕೊಂದು ನಾರ್ಮಲಾಗಿ ಒಂದು ಶಾರ್ಟ್ಸ್ ಹಾಕ್ಕೊಂಡು ಇದನ್ನು ವೇರ್ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಬೀಚ್ ವೇರ್ಗೆಲ್ಲ. ಇದು ಬೀಚ್ ಎಲ್ಲಾದರೂ ಹೋದರೆ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡಿದ್ದು. ಇಲ್ಲಿ ನೋಡಿ, ಬೀಚ್ ಅಂತಲೇ ಇದೆ ಇದ್ರ ಮೇಲೆ. ಬೀಚ್ ವೇರು ಥರನೇ ಅಂತ ಹೇಳ್ಬೋದು, ಚೆನ್ನಾಗಿದೆ. ಇದೊಂದು ಸ್ಲಿಪ್ಪರ್ ತೊಗೊಂಡಿದ್ದೀನಿ, ಅಂದರೆ ಮನೆ ಒಳಗಡೆ ಹಾಕ್ಕೊಂಡು ಓಡಾಡೋಕ್ಕೆ ಆಯಿತಾ. ಇಲ್ಲಿ ಎ ಸಿ ಇರೋದ್ರಿಂದ ದುಬೈಯಲ್ಲಿ ಏನಾಗುತ್ತೆ ಅಂತಂದರೆ ಫುಲ್ ಚಳಿ ಆಗುತ್ತೆ ಗೈಸ್, ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಚಳಿ ಆಗುತ್ತೆ. ಸೊ ನಾನು ಇದೊಂದು ತೊಗೊಂಡಿದ್ದೀನಿ, ಒಳ್ಳೆ ಬೆಚ್ಚಗೆ ಚೆನ್ನಾಗಿತ್ತು. ಇದೊಂದು ತೊಗೊಂಡಿದ್ದೀನಿ ಡ್ರೈಯರ್ ಆಯಿತಾ. ಡ್ರೈಯರ್ ನಂದು ಹಳೇದು ಏನಾಗಿತ್ತು ಅಂತ ಅಂದರೆ, ಅದೊಂಥರ ಓಡ್ತಾ ಇರಲಿಲ್ಲ, ಕೆಟ್ಟೋಗಿತ್ತು. ಅಲ್ಲಿಂದ ಇಂಡಿಯಾದಿಂದ ತೊಗೊಂಡು ಬಂದಿದ್ದು. ಅದಕ್ಕೋಸ್ಕರ ಇಲ್ಲಿ ಎ ಸಿ ಇರೋದ್ರಿಂದ ಬೇಗ ಹೇರ್ಸು ಡ್ರೈ ಆಗೋದಿಲ್ಲ ಗೈಸ್. ಅದಕ್ಕೋಸ್ಕರ ಈಗ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ನನಗೆ 4-5 ಡೇಸಿಂದ. ಅದರಿಂದ ಅದು ಕೋಲ್ಡ್ ಆದರೆ ಗೊತ್ತಲ್ಲ ನಿಮಗೆ, ಕಿವಿ ಎಲ್ಲ ಕಡಿಯುತ್ತೆ, ಒಂಥರ ಇರಿಟೇಷನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಫ್ಯಾನು ಅಲ್ಲಲ್ಲಿ ಇವರು ಹಾಕ್ಸಿಲ್ಲ, ಅದಕ್ಕೋಸ್ಕರ ಟೇಬಲ್ ಫ್ಯಾನು ತೊಗೊಂಬಂದು ನಾವು ಇಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಡ್ರೈಯರ್ ಇರಲಿ ಅಂತ ಹೇಳಿ ಡ್ರೈಯರ್ ತೊಗೊಂಡಿದ್ದೀನಿ. ಇಲ್ಲಿಗೆ ನಾವು ವಿಂಡೋ ಓಪನ್ ಮಾಡಿದ್ರೂ ಕೂಡ ಬಿಸಿಲು ಬರೋದಿಲ್ಲ, ಯಾಕೆಂದರೆ ದೊಡ್ಡ ನಮ್ಮ ಅಪೋಸಿಟ್ ಎಲ್ಲ ದೊಡ್ಡ ಬಿಲ್ಡಿಂಗ್ಸ್ಗಳೆಲ್ಲ ಇರುತ್ತೆ. ಸೊ ಅಷ್ಟೊಂದು ಬಿಸಿಲು ಬರೋದಿಲ್ಲ ನಮಗೆ ಡ್ರೈ ಮಾಡೋಕ್ಕೆ. ಇದು ಆಪ್ಷನ್ ಅಂತಲೇ ಹೇಳ್ಬೋದು ಡ್ರೈಯರು. ಅಂದರೆ ಜಾಸ್ತಿ ಡ್ರೈಯರ್ನೇ ಯೂಸ್ ಮಾಡಬಾರ್ದು, ಹೇರ್ ಫಾಲ್ ಆಗುತ್ತೆ. ಜಿಪಾಸ್ ಅವ್ರದ್ದು ಇದು ಬ್ರ್ಯಾಂಡೆಡ್ ದುಬೈಯಲ್ಲಿ
ಇದು ಬ್ರ್ಯಾಂಡೆಡ್ ಕಂಪ್ನಿ ಆಯಿತಾ. ಓಪನೇ ಮಾಡಿಲ್ಲ ಗೈಸ್, ಇಲ್ಲಿ ಈಗಲೇ ಓಪನ್ ಮಾಡ್ತಿದ್ದೀನಿ. ಅಲ್ಲೂ ಕೂಡ ಮಾಡಬಾರ್ದು ಅಂತಲೇ ಹೇಳಿದರು. ಮತ್ತು 2 years ವ್ಯಾರಂಟಿ ಇದೆ. ಇದು ಚೆನ್ನಾಗಿದೆ. ಈ ಥರ ಇದೆ ನೋಡಿ ಗೈಸ್. ಫೋಲ್ಡೇಬಲ್ ಗೈಸ್ ಇದು. ಅವ್ರು ಹೇಳಿದ್ರು, ನಾನು ಮರ್ತೆ ನಿಮ್ಗೆ ಹೇಳೋದು. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಬೋದು. ನಾವೇನಾದರೂ ಟ್ರಾವೆಲ್ ಏನಾದರೂ ಮಾಡ್ತಾಯಿದ್ರೆ ನಮಗಿದು ತುಂಬಾ ಈಸಿ, ತುಂಬಾ ಏನು ಹೇಳ್ತಾರೆ, ಈಸಿಯಾಗಿ ನಾವು ಇದನ್ನ ಕ್ಯಾರಿ ಮಾಡ್ಬೋದು. ಏನಾದರೂ ಟ್ರಾವೆಲ್ ಏನಾದರೂ ಮಾಡೋರು ಆ ಥರ ಇದ್ದರೆ, ನಾವು ಮಾಡ್ತಾನೆ ಇರ್ತೀವಿ ಟ್ರಾವೆಲ್, ಅವಾಗ ನಮ್ಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸ್ಪೇಸ್ ಕೂಡ ಉಳಿಯುತ್ತೆ. ಈ ಥರ ನೋಡಿ, ಸಖತ್ತಾಗಿದೆ ಅಲ್ಲ, ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು ಗೈಸ್. ನೋಡಿ ಇಲ್ಲಿ ಬಟನ್ಸ್ ಇದೆ, ಮತ್ತು ಏನಾದರೂ ಹೀಟ್ ಏನಾದರೂ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಏನೇನೋ ಕೊಟ್ಟಿದ್ದಾರೆ ಸೆಟ್ಟಿಂಗ್ಸ್, ಅದೆಲ್ಲ ನೋಡ್ಕೊಬೇಕು. ಬಟನ್ಸ್ ಇದೆ, ಆಫ್ ಆ್ಯಂಡ್ ಆನು. ಓಕೆ, ಸೂಪರ್ ಆಗಿದೆ. ಕಲರ್ ಕೂಡ ಚೆನ್ನಾಗಿದೆ ಅಲ್ಲ ಗೈಸ್, ನೋಡಿ. ಇಲ್ಲಿ ಇನ್ನೊಂದೇನು ಗೊತ್ತಾ, ಈ ದುಬೈಯಲ್ಲಿ ಗೈಸ್ ಈ ಥರ ಇರುತ್ತೆ. ನಮ್ಮ ಕಡೆ ಎಲ್ಲ ಇದು ರೌಂಡಾಗಿರುತ್ತಲ್ವ ಇಲ್ಲಿ ಈ ಪ್ಲಗ್ಸು. ಇಲ್ಲಿ ನೋಡಿ ಈ ಥರ ಶೇಪ್ ಹಿಂಗಿರುತ್ತೆ. ಗಂಟ್ಲು ಸ್ವಲ್ಪ ಇರಿಟೇಷನ್ ಆಗ್ತಾ ಇದೆ, ಅಂದರೆ ಕೋಲ್ಡ್ ಆಗಿದೆ ಅಲ್ಲ, 4-4 ದಿನದಿಂದ ಫುಲ್ ಕೋಲ್ಡು, ಮತ್ತು ನಿನ್ನೆಯಿಂದ ಲೈಟಾಗಿ ಕೆಮ್ಮು ಕೂಡ ಸ್ಟಾರ್ಟ್ ಆಗಿದೆ ಗೈಸ್. ಸೊ ಸ್ವಲ್ಪ ಇರಿಟೇಷನ್ ಇದೆ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸ್ನ. ತೊಗೊಂಡಿದ್ದಾರೆ ಮುದ್ದು, ಅದು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದಾರೆ ಆಯಿತಾ. ಈಗ ಹೊರಗಡೆ ನನಗೆ ಗೊತ್ತಿಲ್ದಂಗೆ ಹೊರಗಡೆ ಹೋಗಿದ್ರು ಅವರು ಹೇರ್ ಕಟ್ ಮಾಡಿಸ್ಕೊಂಬರೋಕ್ಕೇನೋ. ಸೊ ಅಲ್ಲಿ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಔಟ್ಸೈಡ್ ಇದೆ, ಅದು ನಾನು ತೋರ್ಸೋಕ್ಕಾಗಿಲ್ಲ ಗೈಸ್. ನೀವು ಇಲ್ಲಿ ನೋಡ್ಬೋದು ಎಷ್ಟಾಗಿದೆ ಬಿಲ್ ಅಂತ ಹೇಳ್ಬಿಟ್ಟು. ಇದು ಫೈನಲ್ ಬಿಲ್ಲು 476 ಆಗಿದೆ ದಿರಾಮ್ಸು. ಇಂಡಿಯನ್ ಕರೆನ್ಸಿಗೆ ಹೋಲಿಸಿದ್ರೆ 12,000 ವರೆಗೂ ಆಯಿತು ಗೈಸ್. ಇಷ್ಟು ಮುದ್ದು ತೊಗೊಂಡಿರೋ ಅಂಥ ಶಾಪಿಂಗ್ ಬಿಲ್. ಅಯ್ಯೋ, ಇಲ್ಲೊಂದು ಕೂದಲು ನೋಡಿ. ನಾನು ಆ್ಯಕ್ಚುಲಿ ಸ್ಟ್ರೈಟ್ನಿಂಗ್ ಮಾಡಿಸಿದೆ ಗೈಸ್. ಎಷ್ಟು ಸತಿ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀನಿ ಗೊತ್ತಾ. ನೋಡಿ ಈಗೆಲ್ಲ ಫುಲ್ ಕರ್ಲಿ ಥರ ಬಂದುಬಿಟ್ಟಿದೆ. ಇಲ್ಲಿ ಈ ಥರ ಫುಲ್ ನೋಡಿ, ಎಷ್ಟೊಂದು ಕರ್ಲಿ ಬಂದಿದೆ ಅಲ್ಲ, ಈ ಥರ ಬಂದಿದೆ ನೋಡಿ ಗೈಸ್. ಇಲ್ಲೂ ಎಲ್ಲ ಚೋಟ ಬೇಬಿ ಏರ್ಸ್ ಎಲ್ಲ ಬರ್ತಾ ಇದೆ. ಇಷ್ಟ ಆಗಿತ್ತು ಗೈಸ್ ನನ್ನ ಈ ವಿಡಿಯೋ, ಶಾಪಿಂಗ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ. ಬಾಯ್.